ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸೌಂಡ್ ಮಾಡ್ತಾ ಇರೋ ಧ್ರುದಮ್ ಅನ್ನೋ ಮಲಯಾಳಂನ ಕ್ರೈಮ್ ಥ್ರಿಲ್ಲರ್ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ. ಈ ಮೂವಿಯ ಒನ್ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ, ಈ ಕಥೆಯ ನಾಯಕ ವಿಜಯ್ ಹೊಸದಾಗಿ SI ಕೆಲಸಕ್ಕೆ ಸೇರ್ಕೊಳ್ತಾನೆ. ಅದು ಕೂಡ ಕ್ರೈಮ್ಗಳು ನಡೆಯದ ಊರಿಗೆ. ಆದ್ರೆ ಅವನ್ ಜಾಯಿನ್ ಆದ್ಮೇಲೆ ಒಂದು ಕೊಲೆ ಆಗುತ್ತೆ. ಆ ಕೊಲೆ ಮಾಡಿದ್ದು ಯಾರು, ಕೊಲೆ ಮಾಡಿದ್ದು ಏಕೆ, ಆ ಕೊಲೆಗಾರ ಯಾರು, ಆ ಕೊಲೆ ಮುಚ್ಚಾಕೋಕೆ ಏನೆಲ್ಲ ಮಾಡ್ತಾರೆ, ಕಡೆಗೆ ವಿಜಯ್ ಆ ಕೊಲೆಗಾರನ ಕಂಡಿಡಿತಾನ ಇಲ್ವಾ ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನಲ್ಲಿ ನಮಗೆ ಈ ಕಥೆಯ ನಾಯಕ ವಿಜಯ್ನ ತೋರಿಸ್ತಾರೆ. ಅವನೂರಿಂದ ಅವನಿಗೆ SI ಆಗಿ ಪೋಸ್ಟಿಂಗ್ ಆಗಿದ್ದ ಊರಿಗೆ ಕಾರಲ್ಲಿ ಹೋಗ್ತಾ ಇರ್ತಾನೆ. ಅವಾಗ ಅವನ ಅಂಕಲ್ ಕಾಲ್ ಮಾಡ್ತಾರೆ. ಅವನ ಅಂಕಲ್ ಕೂಡ DYSP ಆಗಿ ರಿಟೈರ್ ಆಗಿರ್ತಾರೆ. ಅವರು ವಿಜಯ್ಗೆ, ನೀನ್ ಹೋಗ್ತಾ ಇರೋ ಊರಲ್ಲಿ ಕ್ರೈಮ್ಗಳೆಲ್ಲ ನಡೆಯಲ್ಲ, ಹಾಗಂತ ಅಲ್ಲಿರೋ ಪೊಲೀಸರನ್ನ ಲೈಟ್ ಆಗಿ ತಗೋಬೇಡ, ಎಲ್ರೂ ಬುದ್ಧಿವಂತರೆ, ಜೊತೆಗೆ ಅವರಿಗೆ ಜಾಸ್ತಿ ಸಲುಗೆ ಕೂಡ ಕೊಡ್ಬೇಡ, ತಲೆ ಮೇಲೆ ಕೂರಿಸ್ಕೋಬೇಡ, ಅವ್ರ ಜೊತೆ ಎಣ್ಣೆ ಎಲ್ಲ ಹೊಡಿಯೋಕ್ ಹೋಗ್ಬೇಡ ಅಂತ ಹೇಳ್ತಾರೆ. ವಿಜಯ್ ಸರಿ ಅಂತ ಹೇಳಿ ಸ್ಟೇಷನ್ ಹತ್ರ ಹೋಗ್ತಾನೆ. ಎಲ್ರು ಬಂದು ವಿಜಯ್ನ ಮಾತಾಡಿಸಿ ಸ್ಟೇಷನ್ ಒಳಗೆ ಕರ್ಕೊಂಡು ಹೋಗ್ತಾರೆ. ಆ ಸ್ಟೇಷನ್ ಅಲ್ಲಿ 6 ತಿಂಗಳಿಂದ SI ಇರಲ್ಲ. ಕೃಷ್ಣನ್ ಅನ್ನೋ ASI ಇರ್ತಾರೆ. ಅವರು ಎಲ್ರೂನು ಪರಿಚಯ ಮಾಡ್ಕೊಡ್ತಾರೆ. ಆ ಸ್ಟೇಷನ್ ಅಲ್ಲಿ ಟೋಟಲ್ ಆಗಿ ವಿಜಯ್ನ ಬಿಟ್ಟು 7 ಜನ ಇರ್ತಾರೆ. ASI ಕೃಷ್ಣನ್, ಕಾನ್ಸ್ಟೇಬಲ್ ಸತ್ಯನ್ ಮತ್ತೆ ಬಾಲನ್, ಡ್ರೈವರ್ ಬಿಬಿಶ್, ಮತ್ತೆ ವಿದ್ಯಾ ಮತ್ತೆ ರಮ್ಯಾ ಅನ್ನೋ ಲೇಡಿ ಕಾನ್ಸ್ಟೇಬಲ್ಸ್. ಇನ್ನ ಆನಂದ್ ಅನ್ನೋ ಕಾನ್ಸ್ಟೇಬಲ್ ಅವನ್ ತಾಯಿಗೆ ಹುಷಾರಿಲ್ಲ ಅಂತ ಲೀವ್ ಅಲ್ಲಿ ಇರ್ತಾನೆ. ಎಲ್ರು ಹೆಸರನ್ನ ನೆನ್ಪಲ್ಲಿ ಇಟ್ಕೊಂಡಿರಿ. ಈ ವಿದ್ಯಾಗೆ ವಿಜಯ್ನ ನೋಡಿದ ತಕ್ಷಣ ಇಷ್ಟ ಆಗ್ಬಿಡ್ತಾನೆ. ಸ್ಟೇಷನ್ ಎಲ್ಲ ನೋಡ್ಕೊಂಡು ವಿಜಯ್ ಕೃಷ್ಣನ್ ಕರ್ಕೊಂಡು ಲಗೇಜ್ ತಗೊಂಡು ಕ್ವಾರ್ಟರ್ಸ್ಗೆ ಹೋಗ್ತಾನೆ. ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಇಲ್ಲದೆ ಇರೋ ಕಾರಣ ವಿಜಯ್ ಹೋಗಿ DYSP ಹತ್ರ ರಿಪೋರ್ಟ್ ಮಾಡ್ಕೋಬೇಕಿರುತ್ತೆ. ಅದಕ್ಕೆ ವಿಜಯ್ ಕೃಷ್ಣನ್ನ ಸ್ಟೇಷನ್ಗೆ ಕಳಿಸ್ತಾನೆ. ಅವನು ಫ್ರೆಶ್ ಅಪ್ ಆಗಿ ಯೂನಿಫಾರ್ಮ್ ಹಾಕೊಂಡು ಸ್ಟೇಷನ್ಗೆ ಹೋಗ್ತಾನೆ. ಎಲ್ರು ಯೂನಿಫಾರ್ಮ್ ಅಲ್ಲಿ ವಿಜಯ್ನ ನೋಡಿ ಖಡಕ್ ಆಗಿದ್ದಾನೆ ಅಂತ ಅನ್ಕೊಳ್ತಾರೆ. ವಿದ್ಯಾಗಂತೂ ವಿಜಯ್ ಇನ್ನೂ ಇಷ್ಟ ಆಗ್ತಾನೆ. ಅಲ್ಲಿಂದ DYSP ಆಫೀಸ್ಗೆ ಹೋಗಿ ವಿಜಯ್ ರಿಪೋರ್ಟ್ ಮಾಡ್ಕೊಳ್ತಾನೆ. ಅಲ್ಲಿಂದ ವಾಪಸ್ ಬರೋವಾಗ ಕೃಷ್ಣನ್ ವಿಜಯ್ಗೆ ಊರೆಲ್ಲ ತೋರಿಸ್ತಾ ಅವ್ರ ಸ್ಟೇಷನ್ ಲಿಮಿಟ್ಸ್ ಎಲ್ಲಾನು ತೋರಿಸ್ತಾನೆ. ಹಾಗೆ ಬರ್ತಾ ದಾರಿಲಿ ಒಂದು ಹೋಟೆಲ್ ಇರುತ್ತೆ. ಅಲ್ಲಿ ಊಟ ಚೆನ್ನಾಗಿರುತ್ತೆ ಅಂತ ಎಲ್ರು ಅಲ್ಲೇ ಊಟ ಮಾಡ್ತಾರೆ. ವಿಜಯ್ ಕೈ ತೊಳ್ಕೊಳ್ತಾನೆ. ಅವಾಗ ಅವನ್ ತಾಯಿ ಕಾಲ್ ಮಾಡ್ತಾರೆ. ವಿಜಯ್ ಬಂದಾಗಿಂದ ಏನೇನೆಲ್ಲ ಮಾಡ್ದ ಅಂತ ಹೇಳ್ತಾ ಬಿಲ್ ಕೊಡೋಕೆ ಹೋಗ್ತಾನೆ. ಆದ್ರೆ ಹೋಟೆಲ್ ಮಹಿಳೆ ಬೇಡ ಅಂತಾಳೆ. ಅವಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಬೇರೆ ಪೊಲೀಸರೆಲ್ಲ ಯಾರು ಅಲ್ಲಿ ದುಡ್ಡು ಕೊಡ್ತಾ ಇರ್ಲಿಲ್ಲ ಅಂತ. ಆದ್ರೆ ವಿಜಯ್ ಒಳ್ಳೆ ಪೊಲೀಸ್, ಅದಕ್ಕೆ ಬಿಲ್ ಕೊಟ್ಟು ಹೋಗ್ತಾನೆ. ಹೋಗ್ತಾ ದಾರಿಲಿ ಲೀವ್ ಅಲ್ಲಿದ್ದ ಆನಂದ್ ಮನೆ ಇರುತ್ತೆ. ಅದಕ್ಕೆ ಆನಂದ್ ತಾಯಿನ ನೋಡ್ಕೊಂಡು ಹೋಗೋಣ ಅಂತ ಅವನ್ ಮನೆಗೆ ಹೋಗ್ತಾರೆ. ಆನಂದ್ ತಾಯಿಗೆ ಸ್ಟ್ರೋಕ್ ಆಗಿರುತ್ತೆ. ಅವ್ರನ್ನ ಮಾತಾಡಿಸ್ಕೊಂಡು ವಾಪಸ್ ಸ್ಟೇಷನ್ ಕಡೆ ಬರ್ತಾರೆ. ಆ ದಿನ ರಾತ್ರಿ ವಿಜಯ್ ಚಪಾತಿ ಮಾಡ್ಕೊಳ್ತಾ ಇರ್ತಾನೆ. ಅವಾಗ ವಿದ್ಯಾ ಮತ್ತೆ ರಮ್ಯಾ ಬಂದು ಚಪಾತಿ ಚಿಕನ್ ಕರಿ ಕೊಟ್ಟು ಹೋಗ್ತಾರೆ. ಮಾರನೇ ದಿನ ವಿದ್ಯಾ ಕರಾಟೆ ಪ್ರಾಕ್ಟೀಸ್ ಮಾಡೋದನ್ನ ವಿಜಯ್ ನೋಡ್ತಾನೆ. ಸ್ಟೇಷನ್ ಅಲ್ಲೂ ವಿದ್ಯಾನ ಹೊಗಳ್ತಾನೆ. ವಿದ್ಯಾಗೆ ಖುಷಿ ಆಗುತ್ತೆ. ಆ ದಿನ ರಾತ್ರಿ ಕೃಷ್ಣನ್ ಬಂದು ವಿಜಯ್ಗೆ ಒಂದು ಸಣ್ಣ ಪಾರ್ಟಿ ಇದೆ ಬನ್ನಿ ಅಂತಾನೆ. ಆದ್ರೆ ವಿಜಯ್ ಡ್ರಿಂಕ್ಸ್ ಎಲ್ಲ ಮಾಡಲ್ಲ, ಅದಕ್ಕೆ ಅವನು ಹೋಗೋದಿಲ್ಲ. ಎಲ್ರು ಎಣ್ಣೆ ಕುಡಿದು ಎಂಜಾಯ್ ಮಾಡ್ತಾ ಇರ್ತಾರೆ. ಆ ಸೌಂಡ್ ಕೇಳಿ ವಿಜಯ್ ಹೋಗಿ ನೋಡಿದ್ರೆ ವಿದ್ಯಾ ಕೈಯಲ್ಲಿ ಕೂಡ ಎಣ್ಣೆ ಇರುತ್ತೆ. ವಿಜಯ್ ನೋಡ್ಕೊಂಡು ಅವ್ರನ್ನ ಮಾತಾಡಿಸ್ಕೊಂಡು ಅವನ್ ರೂಮ್ಗೆ ಹೋಗ್ತಾನೆ. ಮಾರನೇ ದಿನ ವಿದ್ಯಾಗೆ ಎಣ್ಣೆ ಮತ್ತೆ ಕರಾಟೆ ಎರಡು ಒಟ್ಟಿಗೆ ಇದ್ರೆ ಒಳ್ಳೇದಲ್ಲ ಅಂತ ಹೇಳ್ತಾನೆ. ಮಾರನೇ ದಿನ ಸ್ಟೇಷನ್ಗೆ ಮಾಮೂಲಿ ಕೊಡೋಕೆ ಒಬ್ಬ ವ್ಯಕ್ತಿ ಬರ್ತಾನೆ. ಆದ್ರೆ ವಿಜಯ್ ಅದನ್ನ ಈಸ್ಕೊಳ್ಳದೆ ಅವನ್ನ ಕಳಿಸಿ ಕೃಷ್ಣನ್ ಹತ್ರ ಇದೆಲ್ಲ ಏನು ಅಂತಾನೆ. ಅದಕ್ಕೆ ಕೃಷ್ಣನ್, ಈ ಸ್ಟೇಷನ್ಗೆ ಗೌರ್ನಮೆಂಟ್ ಇಂದ ಏನು ಫೆಸಿಲಿಟೀಸ್ ಕೊಡಲ್ಲ, ನಾವು ಈ ರೀತಿ ಬರೋ ದುಡ್ಡಲ್ಲೇ ಸ್ಟೇಷನ್ ನ ನೋಡ್ಕೋಬೇಕು, ಅವರಿಗೆ ನಾವು ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿದ್ರೆ ಸಾಕು, ನಮ್ ಶಕ್ತಿ ಮೀರಿ ಏನು ಕೆಲಸ ಮಾಡೋ ಆಗಿಲ್ಲ ಅಂತಾನೆ. ಅದೇ ಟೈಮ್ಗೆ ವಿಜಯ್ಗೆ ಊರಲ್ಲಿ ಗಲಾಟೆ ಆಗ್ತಿದೆ ಅಂತ ಕಾಲ್ ಬರುತ್ತೆ. ಹೋಗಿ ನೋಡಿದ್ರೆ ಇಬ್ರು ಗಲಾಟೆ ಮಾಡ್ತಾ ಇರ್ತಾರೆ. ವಿಜಯ್ ಅವ್ರನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾನೆ. ಅವಾಗ ಸಾಬು ಅನ್ನೋ ವ್ಯಕ್ತಿ ವಿಜಯ್ಗೆ, ಈ ಹುಡುಗ ನಮ್ ರಿಲೇಟಿವ್, ಸ್ಟೇಷನ್ ಎಲ್ಲ ಬೇಡ ಅಂತಾನೆ. ಆದ್ರೆ ವಿಜಯ್ ಕೇಳಲ್ಲ, ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾನೆ. ಈ ಸಾಬು ಕಡೆ ಹುಡುಗ ಇನ್ನೊಬ್ಬ ವ್ಯಕ್ತಿ ಮನೆ ಮುಂದೆ ಹೋಗಿ ಗಾಂಜಾ ಹೊಡಿತಾ ಇರ್ತಾನೆ. ಅದಕ್ಕೆ ಗಲಾಟೆ ಆಗಿರುತ್ತೆ. ಆದ್ರೆ ಸಾಬು ಕಡೆ ಹುಡುಗ ಬರೀ ಸಿಗರೇಟ್ ಅಂತಾನೆ. ಜೇಬೆಲ್ಲ ಚೆಕ್ ಮಾಡಿದ್ರೆ ಗಾಂಜಾ ಇರುತ್ತೆ. ಅದೇ ಟೈಮ್ಗೆ ಸಾಬು ಮತ್ತೆ ಆ ಹುಡುಗನ್ ತಂದೆ ಬಂದು ವಿಜಯ್ ಹತ್ರ ಕೇಸ್ ಎಲ್ಲ ಬೇಡ, ಅವನು ಮುಂದಿನ ತಿಂಗಳು ದುಬೈಗೆ ಹೋಗ್ತಾ ಇದ್ದಾನೆ ಅಂತ ಹೇಳ್ತಾರೆ. ಈ ಸಾಬು ಸುಮ್ನೆ ಇರದೆ ವಿಜಯ್ಗೆ ಲಂಚ ಕೊಡ್ತೀನಿ ಅಂತಾನೆ. ಅದಕ್ಕೆ ವಿಜಯ್ಗೆ ಕೋಪ ಬಂದು ಸಾಬುನ ಈಚೆ ಓಡಿಸಿ ಆ ಹುಡುಗನ್ ಮೇಲೆ ಕೇಸ್ ಹಾಕೋಕೆ ಹೇಳ್ತಾನೆ. ಆದ್ರೆ ಕೃಷ್ಣನ್ ವಿಜಯ್ನ ಸೈಡ್ಗೆ ಕರ್ಕೊಂಡೋಗಿ, ಆ ಹುಡುಗ ಒಳ್ಳೆಯವನೇ, ಸುಮ್ನೆ ಕೇಸ್ ಹಾಕುದ್ರೆ ಆ ಹುಡುಗನ್ ಲೈಫ್ ಹಾಳಾಗುತ್ತೆ, ಬಿಟ್ಬಿಡೋಣ ಅಂತಾನೆ. ಅದಕ್ಕೆ ವಿಜಯ್ ಆ ಹುಡುಗನ ಬಿಟ್ಟು ಕಳಿಸ್ತಾನೆ. ಆದ್ರೆ ಸಾಬುಗೆ ಮಾತ್ರ ವಿಜಯ್ ಮೇಲೆ ದ್ವೇಷ ಶುರು ಆಗುತ್ತೆ. ಅದೇ ದಿನ ಅದೇ ಊರಿನ ರೆಜಿ ಅನ್ನೋ ವ್ಯಕ್ತಿಯ ಹೊಲದಲ್ಲಿ ಒಂದು ವ್ಯಕ್ತಿಯ ಕೈ ಸಿಗುತ್ತೆ. ವಿಜಯ್ ಟೀಮ್ ಜೊತೆ ಅಲ್ಲಿಗೆ ಹೋಗ್ತಾನೆ.
ಫಾರೆನ್ಸಿಕ್ ಮತ್ತೆ ಡಾಗ್ ಸ್ಕ್ವಾಡ್ ನ ಕರೆಸ್ತಾರೆ. ಡಾಗ್ ಸ್ಕ್ವಾಡ್ ಇಂದ ಒಂದು ಡೆಡ್ ಬಾಡಿ ಕೂಡ ಸಿಗುತ್ತೆ. ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಡಾಕ್ಟರ್ ತಲೆ ಹಿಂಭಾಗಕ್ಕೆ ರಾಡಲ್ಲಿ ಹೊಡೆದಿರೋದ್ರಿಂದ ಸಾವಾಗಿರೋದು. ಕೊಲೆ ಆಗೋ ಮುಂಚೆ ಸ್ಟ್ರಗಲ್ ಆಗಿದೆ. ಬಾಡಿ ಮೇಲೆಲ್ಲ ಗಾಯಗಳಿದಾವೆ. ಕೊಲೆ ಆಗಿರೋದು 30 ರಿಂದ 35 ವರ್ಷ ಇರೋ ಮೇಲ್ ಅಂತ ಹೇಳ್ತಾನೆ. ಇವಾಗ ಈ ವಿಷಯ ನ್ಯೂಸ್ ಅಲ್ಲೆಲ್ಲ ಬರುತ್ತೆ. ಡಿವೈಎಸ್ಪಿ ಬೇಗ ಕೇಸ್ ಕ್ಲೋಸ್ ಮಾಡೋಕೆ ಹೇಳ್ತಾನೆ. ಆದ್ರೆ ವಿಜಯ್ಗೆ ಏನು ಕ್ಲೂ ಸಿಗ್ತಾ ಇರಲ್ಲ. ಊರಲ್ಲಿ ಯಾವುದೇ ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿರಲ್ಲ. ಅದಕ್ಕೆ ವಿಜಯ್ ಮತ್ತೆ ಬಾಡಿ ಸಿಕ್ಕ ಜಾಗಕ್ಕೆ ಹೋಗಿ ಸುತ್ತಮುತ್ತ ಏನಾದ್ರೂ ಕ್ಲೂ ಸಿಗುತ್ತಾ ಅಂತ ಹುಡುಕ್ತಾರೆ. ಆದ್ರೆ ಏನು ಸಿಗಲ್ಲ. ಅಲ್ಲಿಂದ ಆ ಪ್ರಾಪರ್ಟಿ ಓನರ್ ರೆಜಿ ಅನ್ನೋ ವ್ಯಕ್ತಿ ಮನೆಗೆ ಹೋಗ್ತಾರೆ. ಆ ವ್ಯಕ್ತಿ ಮನೆಯಲ್ಲಿ ಅವನ ಹೆಂಡತಿ, ಮಗ ಮತ್ತೆ ಸೊಸೆ ಇರ್ತಾರೆ. ಹೆಂಡತಿ, ಮಗ, ಸೊಸೆ ಹಬ್ಬಕ್ಕೆ ಹೋಗಿರ್ತಾರೆ. ರೆಜಿಗೆ ಹುಷಾರಿಲ್ಲ ಅಂತ ಅಲ್ಲೇ ಇರ್ತಾನೆ. ಇದನ್ನ ಕೇಳಿ ವಿಜಯ್ ಕೃಷ್ಣನ್ಗೆ ರೆಜಿ ಮಗನಿಗೆ ಕೂಡ 30 ರಿಂದ 35 ವರ್ಷ, ಅವನು ಇನ್ನು ಊರಲ್ಲೇ ಇದ್ದಾನ ಅಂತ ಚೆಕ್ ಮಾಡಿಸಿ ಅಂತ ಹೇಳ್ತಾನೆ. ಮಾರನೇ ದಿನ ಅದೇ ಊರಲ್ಲಿ ಇದ್ದ ಆನಮಲ ಅನ್ನೋ ಫೈನಾನ್ಸ್ ಕಂಪನಿಯಲ್ಲಿ ದರೋಡೆ ಆಗಿರೋ ನ್ಯೂಸ್ ಬರುತ್ತೆ. ಅಲ್ಲಿಗೆ ವಿಜಯ್ ಟೀಮ್ ಜೊತೆ ಹೋಗ್ತಾನೆ. ಸುಮಾರು 1 kg ಅಷ್ಟು ಚಿನ್ನ, 50 ಲಕ್ಷ ದುಡ್ಡಿದ್ದ ಒಂದು ಲಾಕರ್ನೆ ಕಳ್ಳರು ಕಟ್ ಮಾಡ್ಕೊಂಡು ಕಿಟಕಿಯಿಂದ ಎಸ್ಕೇಪ್ ಮಾಡಿರ್ತಾರೆ. ಸಿಸಿಟಿವಿ ಚೆಕ್ ಮಾಡಿದಾಗ 3 ಜನ ಕಳ್ಳರು ಸೆಕ್ಯೂರಿಟಿನ ಮೂರ್ಛೆ ತಪ್ಪಿಸಿ ಒಳಗೆ ನುಗ್ಗಿ ಸಿಸಿಟಿವಿಗೆ ಸ್ಪ್ರೇ ಪೇಂಟ್ ಹೊಡೆದಿರ್ತಾರೆ. ಅಲ್ಲಿ ಎಲ್ಲ ಜಾಗನು ಚೆಕ್ ಮಾಡಿ ವಿಜಯ್ಗೆ ಏನ್ ಅನ್ಸುತ್ತೆ ಅಂದ್ರೆ 3 ಜನ ಒಳಗೆ ಬಂದು ಕಿಟಕಿ ಕಟ್ ಮಾಡಿ ಲಾಕರ್ ಕಟ್ ಮಾಡ್ಕೊಂಡು ವ್ಯಾನ್ಗೆ ಹಾಕೊಂಡು ಹೋಗಿದ್ದಾರೆ. ಅವ್ರ 3 ಜನಕ್ಕೆ ಇನ್ನೊಬ್ಬ ಸಪೋರ್ಟ್ ಮಾಡಿದ್ದಾನೆ ಅಂತ ವಿಜಯ್ಗೆ ಅನ್ಸುತ್ತೆ. ಫೈನಾನ್ಸ್ ಕಂಪನಿಯಿಂದ ಈಚೆ ಬಂದ್ರೆ ತುಂಬಾ ಜನ ಸೇರಿರ್ತಾರೆ. ವಿಜಯ್ಗೆ ಡಿವೈಎಸ್ಪಿ ಕಾಲ್ ಮಾಡ್ತಾರೆ. ವಿಜಯ್ ಕಾರ್ ಕಡೆ ಹೋಗುವಾಗ ಅವನಿಗೆ ಆ ಗುಂಪಿನಿಂದ ಯಾರೋ ಅವನ್ನ ನೋಡೋ ರೀತಿ ಕಾಣಿಸುತ್ತೆ. ಸ್ಟೇಷನ್ಗೆ ಹೋದ ವಿಜಯ್ ಫೈನಾನ್ಸ್ ಕಂಪನಿ ಓನರ್ ಶಾಜಿ ಮತ್ತೆ ಮ್ಯಾನೇಜರ್ ನ ಕರೆಸಿ ಯಾರ ಮೇಲಾದ್ರೂ ಡೌಟ್ ಇದೆಯಾ ಅಂದಾಗ ಮನೋಜ್ ಅನ್ನೋ ವ್ಯಕ್ತಿ ಹೆಸರನ್ನ ಹೇಳ್ತಾರೆ. ಈ ಮನೋಜ್ ಲೋನ್ ಕಟ್ಟಿಲ್ಲ ಅಂತ ಅವನ್ ಮನೆ ಮತ್ತೆ ಜಾಗನ ಜಪ್ತಿ ಮಾಡೋಕೆ ನೋಟಿಸ್ ಕೊಟ್ಟಿರ್ತಾರೆ. ಅದಕ್ಕೆ ಮನೋಜ್ ಒಂದ್ಸಲ ಕಂಪನಿಗೆ ಹೋಗಿ ಜಗಳ ಕೂಡ ಮಾಡಿರ್ತಾನೆ. ಅದಕ್ಕೆ ಅವನ್ ಮೇಲೇನೆ ಡೌಟ್ ಪಡ್ತಾರೆ. ಅದನ್ನ ಕೇಳಿ ವಿಜಯ್ ಮನೋಜ್ ಮನೆಗೆ ಹೋಗ್ತಾನೆ. ಆದ್ರೆ ಮನೋಜ್ ಮನೆಯಲ್ಲಿ ಇರಲ್ಲ. ಮನೋಜ್ 16ನೇ ತಾರೀಕು ಮನೆ ಬಿಟ್ಟು ಹೋಗಿದ್ದಾನೆ ಅಂತ ಅವನ ಹೆಂಡತಿಯಿಂದ ಗೊತ್ತಾಗುತ್ತೆ. ವಿಜಯ್ಗೆ ಆ ಡೆಡ್ ಬಾಡಿ ಮನೋಜ್ದೇ ಇರ್ಬೇಕು ಅನ್ಸುತ್ತೆ. ಯಾಕಂದ್ರೆ ಮನೋಜ್ 16ನೇ ತಾರೀಕು ಮನೆ ಬಿಟ್ಟು ಹೋದವನು ಎಲ್ಲಿಗೆ ಹೋದ ಅಂತ ಯಾರಿಗೂ ಗೊತ್ತಿರಲ್ಲ. ಅವನಿಗೂ 30 ರಿಂದ 35 ವರ್ಷ ಆಗಿರುತ್ತೆ. ಜೊತೆಗೆ ಬಾಡಿ ಸಿಕ್ಕಿದ್ದು ಕೊಲೆ ಆಗಿ 1 ವಾರ ಆದ್ಮೇಲೆ 24ನೇ ತಾರೀಕು. ಎಲ್ಲಾ ಮ್ಯಾಚ್ ಆಗ್ತಾ ಇರುತ್ತೆ. ಆದ್ರೆ ಇದೊಂದು ಜಸ್ಟ್ ಗೆಸ್ ಆಗಿರುತ್ತೆ. ಅಲ್ಲಿಂದ ಎಲ್ರು ಸ್ಟೇಷನ್ಗೆ ಹೋಗ್ತಾರೆ. ಸ್ಟೇಷನ್ಗೆ ಒಂದ್ ಹುಡುಗಿ ತಂದೆ ತಾಯಿ ಜೊತೆ ಕಂಪ್ಲೇಂಟ್ ಕೊಡೋಕೆ ಬಂದಿರ್ತಾಳೆ. ಆ ಹುಡುಗಿ ಲವರ್ ಜ್ಯೂಸ್ ಅಲ್ಲಿ ಮಾತ್ರೆ ಹಾಕಿ ಆ ಹುಡುಗಿ ವಿಡಿಯೋ ತಗೊಂಡು 5 ಲಕ್ಷ ದುಡ್ಡು ಕೊಡ್ಬೇಕು ಅಂತ ಬ್ಲಾಕ್ ಮೇಲ್ ಮಾಡ್ತಾ ಇರ್ತಾನೆ. ಈ ವಿಷಯ ಗೊತ್ತಾಗಿ ವಿಜಯ್ ರಮ್ಯಾಗೆ ಮೊದ್ಲು ನೀವು ಆ ಹುಡುಗಿ ಕಸಿನ್ ಅಂತ ಹೇಳಿ ದುಡ್ಡು ಕೊಡ್ತೀವಿ ಅಂತ ಆ ಹುಡುಗನ್ನ ಒಂದ್ ಜಾಗಕ್ಕೆ ಬರೋಕೆ ಹೇಳಿ ಅಂತಾನೆ. ರಮ್ಯಾ ಸರಿ ಅಂತಾಳೆ. ಆಮೇಲೆ ವಿಜಯ್ ಬಳಿಗೆ ಸತ್ಯನ್ ಬಂದು ಮಧು ಅನ್ನೋ ವ್ಯಕ್ತಿ ಬಗ್ಗೆ ಹೇಳ್ತಾನೆ. ಈ ಮಧು ಶಾಜಿ ಫೈನಾನ್ಸ್ ಕಂಪನಿಯಲ್ಲಿ ಸಾಲ ತಗೊಂಡು ಅದನ್ನ ಕಟ್ಟೋಕೆ ಆಗದೆ ಸೂಸೈಡ್ ಮಾಡ್ಕೊಂಡಿರ್ತಾನೆ. ಅವನಿಗೆ ಸನೀಶ್ ಮತ್ತೆ ಕಿರಣ್ ಅನ್ನೋ 2 ಮಕ್ಕಳು ಇರ್ತಾರೆ. ಇವಾಗ ಸನೀಶ್ 2 ತಿಂಗಳಿಂದ ಕಾಣಿಸ್ತಾ ಇರಲ್ಲ. ಇದನ್ನ ಸತ್ಯನ್ ವಿಜಯ್ಗೆ ಹೇಳ್ತಾನೆ. ಅದಕ್ಕೆ ಎಲ್ರು ಈ ಮಧು ಮನೆಗೆ ಹೋಗ್ತಾರೆ. ಅವನ ಹೆಂಡತಿ ಬಳಿ ಸನೀಶ್ ಬಗ್ಗೆ ಕೇಳ್ತಾರೆ. ಆದ್ರೆ ಅವಳು ಏನೋ ಗೊತ್ತಿಲ್ಲ ಅಂತಾಳೆ. ಕಿರಣ್ ಎಲ್ಲಿ ಅಂದ್ರೆ ಹೊರಗೆ ಹೋಗಿದ್ದಾನೆ ಅಂತಾಳೆ. ಅಲ್ಲಿ ವಿಜಯ್ ಸನೀಶ್ ಫೋಟೋನ ನೋಡ್ತಾನೆ. ವಿಜಯ್ ಸನೀಶ್ ನ ಫೈನಾನ್ಸ್ ಕಂಪನಿ ರಾಬರಿ ಆದ ಮಾರನೇ ದಿನ ಜನಗಳ ಗುಂಪಲ್ಲಿ ನೋಡಿರ್ತಾನೆ. ಸೊ ಸನೀಶೇ ರಾಬರಿ ಮಾಡಿರೋದು ಅಂತ ಅನ್ಕೊಂಡು ಅವನ ಊರ್ ಸುತ್ತಮುತ್ತಾನೆ ಇರ್ತಾನೆ, ಹುಡುಕಿ ಅಂತ ಹೇಳ್ತಾನೆ. ಅಲ್ಲಿಂದ ಸ್ಟೇಷನ್ಗೆ ಹೋದ ವಿಜಯ್ ವಿದ್ಯಾಗೆ ಏನೋ ಒಂದ್ ಕೆಲ್ಸ ಹೇಳ್ತಾನೆ. ಮಾರನೇ ದಿನ ಹುಡುಗಿನ ಬ್ಲಾಕ್ ಮೇಲ್ ಮಾಡಿಸಿದ್ದ ಹುಡುಗನ್ನ ಒಂದು ರೂಮ್ಗೆ ಕರೆಸ್ತಾರೆ. ಅಲ್ಲಿ ಹುಡುಗಿ ಜೊತೆ ವಿದ್ಯಾ ಮತ್ತೆ ರಮ್ಯಾ ಇರ್ತಾರೆ. ಅವನು 5 ಲಕ್ಷ ಕೊಟ್ರೆ ಫೋಟೋಸ್ ಡಿಲೀಟ್ ಮಾಡ್ತೀನಿ ಅಂತ ಇರ್ತಾನೆ. ಆದ್ರೆ 5 ಲಕ್ಷ ಆಗಲ್ಲ ಅಂತ 1 ಲಕ್ಷ ಕೊಡ್ತಾರೆ. ಅವನು ಫೋಟೋಸ್ ವಿಡಿಯೋಸ್ ಎಲ್ಲಾನು ಡಿಲೀಟ್ ಮಾಡ್ತಾನೆ. ಅವಾಗ ವಿಜಯ್ ಎಂಟ್ರಿ ಕೊಟ್ಟು ಆ ಹುಡುಗನಿಗೆ ಹೊಡೆದು ಅವ್ನ್ ಮಾತಾಡಿರೋದೆಲ್ಲ ರೆಕಾರ್ಡ್ ಆಗಿರೋ ಕ್ಯಾಮ್ರಾ ತಗೊಂಡು ಮತ್ತೆ ಕಾಟ ಕೊಟ್ರೆ ಬ್ಲಾಕ್ ಮೇಲ್ ಕೇಸಲ್ಲಿ ಜೈಲಲ್ಲಿ ಸಾಯೋ ಹಾಗೆ ಮಾಡ್ತೀನಿ ಅಂತ ವಿಡಿಯೋ ಸ್ಟೇಟ್ಮೆಂಟ್ ತಗೊಂಡು ಬಿಟ್ ಕಳಿಸ್ತಾರೆ. ಅಲ್ಲಿಂದ ವಿಜಯ್ ಸ್ಟೇಷನ್ಗೆ ಬಂದಾಗ ಅಲ್ಲಿಗೆ ಅವನ್ ತಂದೆ ತಾಯಿ ಬಂದಿರ್ತಾರೆ. ವಿಜಯ್ ತಾಯಿ ವಿದ್ಯಾನ ನೋಡಿ ವಿಜಯ್ ಹತ್ರ ವಿದ್ಯಾ ಬಗ್ಗೆ ಕೇಳ್ತಾರೆ. ವಿಜಯ್ ಅವನ್ ತಂದೆ ತಾಯಿ ಜೊತೆ ಮಾತಾಡ್ತಾ ಅವ್ರನ್ನ ಕ್ವಾರ್ಟರ್ಸ್ಗೆ ಕರ್ಕೊಂಡು ಹೋಗ್ತಾನೆ. ಮಾರನೇ ದಿನ ಫೈನಾನ್ಸ್ ಕಂಪನಿ ಮುಂದೆ ಜನಗಳೆಲ್ಲ ನ್ಯಾಯ ಬೇಕು ಅಂತ ಕೂಗಾಡ್ತಾ ಇರ್ತಾರೆ. ಅದ್ರಲ್ಲೂ ವಿಜಯ್ ಕಂಡ್ರೆ ಆಗದೆ ಇರೋ ಸಾಬುದೇ ಕ್ವಾಟ್ಲೆ ಜಾಸ್ತಿ ಆಗಿರುತ್ತೆ. ಅದೇ ಟೈಮ್ಗೆ ಅಲ್ಲಿಗೆ ಸತ್ಯನ್ ಬಂದು ವಿಜಯ್ಗೆ ಡ್ಯಾಮ್ ಹತ್ರ ಇನ್ನೊಂದ್ ಬಾಡಿ ಸಿಕ್ಕಿದೆ ಅಂತಾನೆ. ವಿಜಯ್ ಅಲ್ಲಿಗೆ ಹೋಗ್ತಾನೆ. ಇವಾಗ ಡ್ಯಾಮ್ ಹತ್ರ ಒಂದ್ ಬಾಡಿ ಬಿದ್ದಿರುತ್ತೆ. ಅದನ್ನ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ. ಡಾಕ್ಟರ್ ಪೋಸ್ಟ್ ಮಾರ್ಟಮ್ ಮಾಡಿ ಈ ಕೊಲೆ ಕೂಡ ಮೊದಲನೇ ಕೊಲೆ ರೀತಿನೇ ಆಗಿದೆ, ಮೋಸ್ಟ್ಲಿ ಕಿಲ್ಲರ್ ಒಬ್ನೇ ಇರ್ಬೇಕು ಅಂತ ಹೇಳ್ತಾರೆ. ಪಾಪ ವಿಜಯ್ಗೆ ತಲೆ ಕೆಟ್ಟೋಗುತ್ತೆ. ಅದ್ರಲ್ಲೂ ಡಿವೈಎಸ್ಪಿ ಕರೆದು ಬೈತಾ ಇರ್ತಾರೆ. ಬೇಗ ಕೇಸ್ ಕ್ಲೋಸ್ ಮಾಡದೇ ಇದ್ರೆ ಬೇರೆ ಅವರಿಗೆ ಕೇಸ್ ಕೊಡ್ತೀನಿ ಅಂತ ಹೇಳ್ತಾ ಇರ್ತಾರೆ.
ಅದಕ್ಕೆ ವಿಜಯ್ ಅವನ್ ಟೀಮ್ಗೆ ಇನ್ಮೇಲೆ ರಾತ್ರಿ ವೇಳೆ ಪ್ಯಾಟ್ರೋಲಿಂಗ್ ಜಾಸ್ತಿ ಮಾಡ್ಬೇಕು, ಹೇಗಾದ್ರೂ ಒಂದ್ ಕ್ಲೂ ಆದ್ರೂ ಹುಡುಕಿ ಕೊಲೆ ಆಗಿರೋರು ಯಾರು ಅಂತ ಕಂಡಿಡಿಬೇಕು ಅಂತ ಹೇಳ್ತಾನೆ. ಎಲ್ರೂ ಸರಿ ಅಂತಾರೆ. ಹೀಗೆ ದಿನಗಳು ಕಳೀತಾ ಹೋಗುತ್ತೆ. ಕಿಲ್ಲರ್ ಸಿಗಲ್ಲ, ಅಟ್ಲೀಸ್ಟ್ ಕ್ಲೂ ಕೂಡ ಸಿಗಲ್ಲ. ಒಂದಿನ ರಾತ್ರಿ ವೇಳೆ ಮಕ್ಕಿಮಾಲ ಅಲ್ಲಿರೋ ಒಂದು ಹೋಟೆಲ್ ಇಂದ ಒಬ್ಬಳು ಮಹಿಳೆ ಕಾಲ್ ಮಾಡಿ ಯಾರೋ ಒಬ್ಬ ಒಂದ್ ಬಾಡಿನ ಹೆಗ್ಲು ಮೇಲೆ ಹಾಕೊಂಡು ಹೋಗ್ತಿದ್ದಾನೆ ಅಂತ ಹೇಳ್ತಾಳೆ. ವಿಜಯ್ ಟೀಮ್ ಜೊತೆ ಮಕ್ಕಿಮಾಲ ಕಾಡಿಗೆ ಹೋಗ್ತಾನೆ. ಕಿಲ್ಲರ್ ಬಾಡಿನ ಊತಾಕೋಕೆ ತಗೊಂಡು ಹೋಗ್ತಾ ಇರ್ತಾನೆ. ಬಾಡಿನ ಗುಂಡಿ ಒಳಗೆ ಹಾಕಿರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ವಿಜಯ್ ಬಂದು ಬಾಡಿನ ನೋಡ್ತಾನೆ. ಆ ಡೆಡ್ ಬಾಡಿ ಮೇಲೆ ಚಿನ್ನದ ಸರ ಇರುತ್ತೆ. ಅಷ್ಟರಲ್ಲಿ ಹಿಂದೆಯಿಂದ ಕಿಲ್ಲರ್ ವಿಜಯ್ ತಲೆಗೆ ಹೊಡಿತಾನೆ. ಆಮೇಲೆ ವಿಜಯ್ನ ನೋಡಿ ಬಾಲನ್ ಅಲ್ಲಿಗೆ ಓಡ್ ಬರ್ತಾನೆ. ಅವನ್ ತಲೆಗೂ ಕಿಲ್ಲರ್ ಹೊಡೆದು ಎಸ್ಕೇಪ್ ಆಗ್ತಾನೆ. ಅವಾಗ ಕೃಷ್ಣನ್ ಮತ್ತೆ ಸತ್ಯನ್ ಬಂದು ವಿಜಯ್ ಮತ್ತೆ ಬಾಲನ್ನ ಆಸ್ಪತ್ರೆಗೆ ಸೇರಿಸ್ತಾರೆ. ವಿಜಯ್ ಆಸ್ಪತ್ರೆಯಲ್ಲಿ ಕಂಡ್ಬಿಡ್ತಾನೆ. ಮೂರನೇ ಕೊಲೆ ಆಗಿರೋದು ಮಣಿಕಂದನ್ ಅನ್ನೋ ತಮಿಳುನಾಡಿನ ವ್ಯಕ್ತಿ ಅಂತ ಗೊತ್ತಾಗುತ್ತೆ. ಈ ಮಣಿಕಂದನ್ ಜೊತೆಗೆ ಅರುಳ್, ಅಂಬು, ಕುಮಾರ್ ಅನ್ನೋರು ಗಾರೆ ಕೆಲ್ಸಕ್ಕೆ ಆ ಊರಿಗೆ ಬಂದಿರ್ತಾರೆ. ಕೊಲೆ ಆಗಿರೋ 3 ಬಾಡಿಲಿ ಒಂದು ಮಣಿಕಂದನ್ ಆದ್ರೆ ಇನ್ನೆರಡು ಅರುಳ್ ಮತ್ತೆ ಅಂಬುದು ಆಗಿರುತ್ತೆ. ಇದನ್ನೆಲ್ಲ ಇವಾಗ ಕೃಷ್ಣನ್ ವಿಜಯ್ಗೆ ಹೇಳ್ತಾನೆ. ವಿಜಯ್ ಅವ್ರ 4 ಜನ ಕೆಲಸ ಮಾಡ್ತಿದ್ದ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಮೇಸ್ತ್ರಿ ಆ 4 ಜನ ದುಡ್ಡಿಸ್ಕೊಂಡು ಊರಿಗೆ ಓಡೋಗಿದ್ದಾರೆ ಅಂತಾರೆ. ವಿಜಯ್ ಅವರಿದ್ದ ಮನೆ ಸರ್ಚ್ ಮಾಡೋಕೆ ಹೋಗ್ತಾನೆ. ಅಲ್ಲಿ ಫೈನಾನ್ಸ್ ಕಂಪನಿಯ ಒಂದು ಚೀಟಿ ಸಿಗುತ್ತೆ. ಜೊತೆಗೆ ಮಣಿಕಂದನ್ ಬಾಡಿ ಮೇಲೆ ಚಿನ್ನ ಕೂಡ ಸಿಕ್ಕಿರುತ್ತಲ್ಲ, ಅದು ಕೂಡ ಫೈನಾನ್ಸ್ ಕಂಪನಿಯಿಂದ ಕದ್ದ ಕಳ್ಳ ಮಾಲಾಗಿರುತ್ತೆ. ಇವಾಗ ಇದನ್ನೆಲ್ಲ ನೋಡಿ ಆನಂದ್, ವಿದ್ಯಾ, ಬಾಲನ್ ಎಲ್ರು ಏನಾಗಿರ್ಬೋದು ಅಂತ ಹೇಳ್ತಾರೆ. ಅರುಳ್, ಅನ್ಬು, ಕುಮಾರ್, ಮಣಿಕಂದನ್ 4 ಜನ ರಾಬ್ರಿ ಮಾಡೋ ಪ್ಲಾನ್ ಮಾಡಿರ್ತಾರೆ. ಅರುಳ್ ಬೇಡ ಅಂದಾಗ ಆ ಪ್ಲಾನ್ ಗೊತ್ತಿದ್ಕೆ ಅವನ್ನ ಕೊಲೆ ಮಾಡಿರ್ತಾರೆ. ಆಮೇಲೆ ದರೋಡೆ ಮಾಡಿ ಕುಮಾರ್ ಎಲ್ಲ ದುಡ್ಡನ್ನ ಅವನೇ ಇಟ್ಕೊಳ್ಳೋಕೆ ಅನ್ಬು ಮತ್ತೆ ಮಣಿಕಂದನ್ನ ಕೂಡ ಕೊಲೆ ಮಾಡಿ ದುಡ್ಡು ಮತ್ತೆ ಚಿನ್ನ ಜೊತೆ ಎಸ್ಕೇಪ್ ಆಗಿರ್ಬೋದು ಅಂತ ಹೇಳ್ತಾರೆ. ವಿಜಯ್ಗೂ ಅದೇ ನಿಜ ಇರ್ಬೋದು ಅನ್ಸುತ್ತೆ. ಈ ಕಡೆ ಶಾಜಿ ಅವನ್ ಮನೆಯಿಂದ ಈಚೆ ಬಂದಾಗ ಅವನ್ ಮೇಲೆ ಯಾರೋ ಅವನ್ನ ಕೊಲ್ಲೋಕೆ ಅಟ್ಯಾಕ್ ಮಾಡ್ತಾರೆ. ಶಾಜಿ ಕಿಲ್ಲರ್ನ ದೂಕಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಕಾರೊಳಗೆ ಕೂತ್ಕೋತಾನೆ. ಜೋರಾಗಿ ಹಾರ್ನ್ ಮಾಡ್ತಾನೆ. ಎಲ್ಲ ಮನೆಯವರು ಬರ್ತಾರೆ. ಅದಕ್ಕೆ ಕಿಲ್ಲರ್ ಎಸ್ಕೇಪ್ ಆಗ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಪೊಲೀಸರು ಬರ್ತಾರೆ. ಕಿಲ್ಲರ್ನ ಹಿಡಿಯೋಕೆ ಹೋಗ್ತಾರೆ. ಅಂತೂ ಇಂತೂ ವಿಜಯ್ ಕಿಲ್ಲರ್ನ ಹಿಡಿತಾನೆ. ನೋಡಿದ್ರೆ ಅದು ಸನೀಶ್ ಆಗಿರ್ತಾನೆ. ಅವನ್ನ ಸ್ಟೇಷನ್ಗೆ ಎಳ್ಕೊಂಡೋಗಿ ಬಾಯ್ ಬಿಡಿಸ್ತಾರೆ. ಸನೀಶ್ಗೆ ದರೋಡೆ ವಿಷಯ ಎಲ್ಲ ಗೊತ್ತಿರಲ್ಲ. ಶಾಜಿಯಿಂದ ಅವನ್ ತಂದೆ ಸೂಸೈಡ್ ಮಾಡ್ಕೊಂಡಿದ್ಕೆ ಅವನ್ನ ಕೊಲ್ಲೋಕೆ ಹೋಗಿರ್ತಾನೆ ಅಷ್ಟೇ. ಇಷ್ಟು ದಿನ ಸನೀಶ್ ಅವನ್ ಫ್ರೆಂಡ್ ಮನೆಯಲ್ಲಿ ಇರ್ತಾನೆ. ದರೋಡೆ ಆದ ಮಾರನೇ ದಿನ ಶಾಜಿ ಗೋಳಾಡೋದನ್ನ ನೋಡೋಕೆ ಕಂಪನಿ ಹತ್ರ ಬಂದಿದ್ದೆ ಅಂತ ಹೇಳ್ತಾನೆ. ಅದನ್ನ ಕ್ರಾಸ್ ಚೆಕ್ ಮಾಡಿದಾಗ ಸನೀಶ್ ಹೇಳ್ತಾ ಇರೋದು ನಿಜ ಅಂತ ಗೊತ್ತಾಗುತ್ತೆ. ಇವಾಗ ಸ್ಟೇಷನ್ಗೆ ವಿಜಯ್, ಶಾಜಿ ಮತ್ತೆ ಮ್ಯಾನೇಜರ್ನ ಕರೆಸ್ತಾನೆ. ಕಳ್ತನ ಆಗಿರೋ ಲಾಕರ್ ರೀತಿನೇ ಲಾಕರ್ ಮಾಡಿಸಿ 50 ಲಕ್ಷ ದುಡ್ಡಿನ ಪೇಪರ್, ಚಿನ್ನ ಎಲ್ಲ ಅವ್ರು ಪ್ಯಾಕ್ ಮಾಡಿರೋ ರೀತಿನೇ ಪ್ಯಾಕ್ ಮಾಡಿಸಿರ್ತಾರೆ. ಆದ್ರೆ ಅಷ್ಟೆಲ್ಲ ಆ ಲಾಕರ್ ಒಳಗೆ ಇಡಿಸ್ತಾ ಇರಲ್ಲ. ಅದನ್ನ ಶಾಜಿಗೆ ಹೇಳಿದಾಗ ಶಾಜಿ ಕಳ್ತನ ಆಗಿರೋದು ನಿಜ, ಅದರಲ್ಲಿ 10 ಲಕ್ಷ ಮತ್ತೆ 1 kg ಚಿನ್ನ ಇತ್ತು, 50 ಲಕ್ಷ ಇರ್ಲಿಲ್ಲ. ಹೇಗಿದ್ರು ಅದೆಲ್ಲ ಸಿಗಲ್ಲ ಅಂತ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊಳ್ಳೋಕೆ ಸುಳ್ಳು ಹೇಳ್ದೆ ಅಂತಾನೆ. ಅದಕ್ಕೆ ವಿಜಯ್ ಶಾಜಿ ಮೇಲೂ ಕೇಸ್ ಹಾಕೋಕೆ ಹೇಳ್ತಾನೆ. ಈ ಸಾಬು ನಂದೆಲ್ಲಿಡ್ಲಿ ಅಂತ ಸ್ಟೇಷನ್ಗೆ ಬಂದು ಖ್ಯಾತೆ ಮಾಡ್ತಾ ಇರ್ತಾನೆ. ವಿಜಯ್ ಸಾಬುಗೆ ಬೈದು ಈಚೆ ಆಗ್ತಾನೆ. ಅವಾಗ್ಲೇ ತಮಿಳುನಾಡಿಂದ SI ಕಾಲ್ ಮಾಡಿ 4 ಜನ ಒಂದೇ ಊರವರು, ಇಲ್ಲೂ ಕೂಡ ದರೋಡೆ ಮಾಡಿ ಎಸ್ಕೇಪ್ ಆಗಿದ್ರು ಅಂತ ಹೇಳ್ತಾನೆ. ವಿಜಯ್ ಅವರಲ್ಲಿ 3 ಜನ ಸತ್ತಿದ್ದಾರೆ, ಕುಮಾರ್ ಬಗ್ಗೆ ಡೀಟೇಲ್ ಸಿಕ್ಕಿದ್ರೆ ಇನ್ಫಾರ್ಮ್ ಮಾಡಿ ಅಂತ ಹೇಳ್ತಾನೆ. ಆ ದಿನ ರಾತ್ರಿ ಮನೋಜ್ ಊರಿಗೆ ವಾಪಸ್ ಬಂದ ಅಂತ ಗೊತ್ತಾಗುತ್ತೆ. ಅದಕ್ಕೆ ಅವನ್ ಮನೆಗೆ ಹೋಗ್ತಾರೆ. ಅವನ ಹೆಂಡತಿ ಮನೋಜ್ ಬಂದಿಲ್ಲ ಅಂತಾಳೆ. ಆದ್ರೆ ಮನೋಜ್ ಮನೆಯಲ್ಲೇ ಬಚ್ಚಿಟ್ಕೊಂಡಿರ್ತಾನೆ. ಮನೋಜ್ಗೂ ಕೂಡ ಆ ಕೊಲೆಗಳಿಗೆ ಅಥವಾ ಆ ರಾಬರಿಗೆ ಸಂಬಂಧ ಇರಲ್ಲ. ಮನೋಜ್ ಅವನ್ ತಾತನ ಆಸ್ತಿ ಮಾರಿ ಲೋನ್ ಕಟ್ಬೇಕು ಅಂತ ಊರಿಗೆ ಹೋಗಿರ್ತಾನೆ ಅಷ್ಟೇ. ಅದನ್ನ ಕ್ರಾಸ್ ಚೆಕ್ ಮಾಡಿದಾಗ್ಲೂ ಮನೋಜ್ ಹೇಳ್ತಾ ಇರೋದು ನಿಜ ಅಂತ ಗೊತ್ತಾಗುತ್ತೆ. ಇವಾಗ ಇವರಿಗೆ ಎಲ್ಲಾ ನಿಜ ಗೊತ್ತಾಗ್ಬೇಕು ಅಂದ್ರೆ ಆ ಕುಮಾರ್ ಸಿಗ್ಬೇಕು. ಇವಾಗ DYSP ವಿಜಯ್ನ ಕರೆಸ್ತಾರೆ. ವಿಜಯ್ DYSPಗೆ ಎಲ್ಲ ವಿಷಯ ಹೇಳ್ತಾನೆ. DYSP ರಿಪೋರ್ಟ್ ರೆಡಿ ಮಾಡಿ ಕೇಸ್ನ ಕ್ಲೋಸ್ ಮಾಡು ಅಂತಾರೆ. ಆದ್ರೆ ವಿಜಯ್ ಇದು ನಮ್ಮ ಊಹೆ ಅಷ್ಟೇ, ಆದ್ರೆ ಎವಿಡೆನ್ಸ್ ಏನು ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ DYSP ಕೋಪ ಮಾಡ್ಕೊಂಡು ಇನ್ನೊಂದು ವಾರ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ಏನಾಗುತ್ತೋ ಮಾಡ್ಕೊ, ಆಮೇಲೆ ನಾನ್ ಹೇಳಿದ ಹಾಗೇನೆ ರಿಪೋರ್ಟ್ ರೆಡಿ ಮಾಡಿ ಕೊಡ್ಬೇಕು ಅಂತ ಹೇಳಿ ಕಳಿಸ್ತಾನೆ. ವಿಜಯ್ ಬೇಜಾರಲ್ಲಿ ಇರ್ತಾನೆ. ಅವನ್ ತಾಯಿ ಕಾಲ್ ಮಾಡ್ತಾರೆ. ವಿಜಯ್ ಈ ಕೆಲಸ ಎಲ್ಲ ಮಾಡೋಕೆ ಆಗಲ್ಲ, ರಿಸೈನ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಅವನ್ ತಾಯಿ ಮೋಟಿವೇಟ್ ಮಾಡ್ತಾರೆ. ನಿನ್ ಕೈಲಿ ಏನಾಗುತ್ತೋ ಅದನ್ನ ಮಾಡು, ಆಗ್ಲಿಲ್ಲ ಅಂದ್ರೆ ಸಸ್ಪೆಂಡ್ ಮಾಡ್ತಾರೆ ಇಲ್ಲ ಟ್ರಾನ್ಸ್ಫರ್ ಮಾಡ್ತಾರೆ ಅಷ್ಟೇ ಅಂತ ಹೇಳ್ತಾರೆ.
ಮಾರನೇ ದಿನ ಒಂದು ಜ್ಯುವೆಲರಿ ಶಾಪ್ಗೆ ಒಬ್ಬಳು ಮಹಿಳೆ ಕಳ್ತನ ಮಾಡಿರೋ ಚಿನ್ನನ ಮಾರೋಕೆ ಬಂದಿದ್ಲು ಅಂತ ಗೊತ್ತಾಗುತ್ತೆ. ಎಲ್ಲ ಜ್ಯುವೆಲರಿ ಶಾಪ್ಗೂ ಪೊಲೀಸರು ಯಾರ ಮೇಲಾದ್ರೂ ಡೌಟ್ ಬಂದ್ರೆ ಹೇಳ್ಬೇಕು ಅಂತ ಹೇಳಿರ್ತಾರೆ. ಅದಕ್ಕೆ ಆ ಅಂಗಡಿ ವ್ಯಕ್ತಿಗೆ ಡೌಟ್ ಬಂದು ಪೊಲೀಸರಿಗೆ ಹೇಳಿರ್ತಾನೆ. ಯಾಕಂದ್ರೆ ಎಲ್ರು ಚಿನ್ನ ಅಡ ಇಟ್ಟು ಜಾಸ್ತಿ ದುಡ್ಡು ಡಿಮ್ಯಾಂಡ್ ಮಾಡ್ತಿದ್ರೆ ಆ ಮಹಿಳೆ ಮಾತ್ರ ಅಂಗಡಿಯವನು ಹೇಳಿದ ರೇಟ್ಗೆ ಒಪ್ಕೊಂಡಿರ್ತಾಳೆ. ಅದಕ್ಕೆ ಅಂಗಡಿಯವನಿಗೆ ಡೌಟ್ ಬಂದಿರುತ್ತೆ. CCTV ಚೆಕ್ ಮಾಡಿದ್ರು ಅದರಿಂದ ಏನು ಯೂಸ್ ಆಗಲ್ಲ. ಅವಾಗ ಅಂಗಡಿಯವನು ಆ ಮಹಿಳೆ ಇಲ್ಲಿಂದ ಮೆಡಿಕಲ್ಗೆ ಹೋದ್ಲು ಅಂತಾನೆ. ಆ ಮೆಡಿಕಲ್ಗೆ ಹೋಗಿ ಕೇಳ್ತಾರೆ. ಅವರಿಗೂ ಆ ಮಹಿಳೆ ಬಗ್ಗೆ ಗೊತ್ತಿರಲ್ಲ. ಆದ್ರೆ ಆ ಮಹಿಳೆ ತಗೊಂಡಿದ್ದು ಯಾವ ಮೆಡಿಸನ್ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಈ ಕಡೆ ಜ್ಯುವೆಲರಿ ಅಂಗಡಿ ಅವನ್ ಮಗ ಬರ್ತಾನೆ. ಅವನು ಕೂಡ ಆ ಮಹಿಳೆಯನ್ನ ನೋಡಿರ್ತಾನೆ. ಅವನು ವಿಜಯ್ಗೆ ಆ ಮಹಿಳೆಗೆ ಇಲ್ಲಿದ್ದಾಗ ಒಂದು ಕಾಲ್ ಬಂತು ಅಂತ ಆ ರಿಂಗ್ ಟೋನ್ ನ ಕೂಡ ಹೇಳ್ತಾನೆ. ಆಮೇಲೆ ವಿಜಯ್ ಮನೆಗೆ ಹೋಗಿ ರಾಬರಿ CCTV ಫುಟೇಜ್ ನ ಮತ್ತೆ ಚೆಕ್ ಮಾಡ್ತಾನೆ. ಇದರಿಂದ ಕಿಲ್ಲರ್ ಯಾರು, ರಾಬರಿ ಮಾಡಿರೋದು ಯಾರು ಅಂತ ವಿಜಯ್ಗೆ ಗೊತ್ತಾಗುತ್ತೆ. ರಾತ್ರಿ ಸ್ಟೇಷನ್ಗೆ ಬರ್ತಾನೆ. ಇಲ್ಲಿ ರಿವೀಲ್ ಆಗುತ್ತೆ ಆ ಮಹಿಳೆ ಬೇರೆ ಯಾರು ಅಲ್ಲ, ಆನಂದ್ನ ಹೆಂಡತಿ ಅಂಜನಾ ಅಂತ. ಇದು ವಿಜಯ್ಗೆ ಆ ರಿಂಗ್ ಟೋನ್ ಇಂದ ಗೊತ್ತಾಗಿರುತ್ತೆ. ವಿಜಯ್ ಸ್ಟೇಷನ್ಗೆ ಹೊಸ್ದಾಗಿ ಬಂದಾಗ ಆನಂದ್ ತಾಯಿನ ನೋಡೋಕೆ ಅವನ್ ಮನೆಗೆ ಹೋಗಿರ್ತಾನಲ್ಲ, ಅವಾಗ ಆ ರಿಂಗ್ ಟೋನ್ ಕೇಳಿಸ್ಕೊಂಡಿರ್ತಾನೆ. ಜೊತೆಗೆ ಅಂಜನಾ ಮೆಡಿಕಲ್ ಅಲ್ಲಿ ತಗೊಂಡಿದ್ದು ಸ್ಟ್ರೋಕ್ ಆಗಿರೋರಿಗೆ ಕೊಡೋ ಮೆಡಿಸನ್. ಇದರಿಂದ ಅದು ಆನಂದ್ ಹೆಂಡ್ತೀನಿ ಅಂತ ಗೊತ್ತಾಗಿರುತ್ತೆ. ಅಂದ್ರೆ ಆನಂದ್ ಕೂಡ ಅದರಲ್ಲಿ ಭಾಗಿಯಾಗಿರ್ತಾನೆ. ಆನಂದ್ ಜೊತೆಗೆ ಈ ಬಿಬೀಶ್ ಕೂಡ ಇರ್ತಾನೆ. ಹೇಗೆ ಅಂದ್ರೆ ದರೋಡೆ ಆಗಿದ್ ರಾತ್ರಿ ಬಿಬೀಶ್ ಮತ್ತೆ ಆನಂದ್ ಪ್ಯಾಟ್ರೋಲಿಂಗ್ ಗೆ ಹೋಗಿರ್ತಾರೆ. ವಿಜಯ್ ಕೇಳಿದಾಗ ಅವರು ಪೂಕೋಡ್ ರೋಡ್ ಕಡೆ ಹೋಗಿದ್ವಿ ಅಂತ ಹೇಳಿರ್ತಾರೆ. ಆದ್ರೆ ಆ CCTV ಫುಟೇಜ್ ಅಲ್ಲಿ ದರೋಡೆ ಆಗೋ ಟೈಮ್ ಅಲ್ಲಿ ಜೀಪ್ ಬೀಕನ್ ರಿಫ್ಲೆಕ್ಷನ್ ಫೈನಾನ್ಸ್ ಕಂಪನಿ ಹತ್ರನೇ ಇರುತ್ತೆ. ಅಂದ್ರೆ ಅವರಿಬ್ರು ಸೇರ್ಕೊಂಡೆ ದರೋಡೆ ಮಾಡಿಸಿರೋದು ಅಂತ ಕನ್ಫರ್ಮ್ ಆಗುತ್ತೆ. ಇದನ್ನೆಲ್ಲ ವಿಜಯ್ ರಿವೀಲ್ ಮಾಡಿ DYSP ಗೆ ಕಾಲ್ ಮಾಡೋಕೆ ಹೋಗ್ತಾನೆ. ಅವಾಗ ಸತ್ಯನು ವಿಜಯ್ ಫೋನ್ ನ ಹೊಡೆದಾಗ್ತಾನೆ. ಅಂದ್ರೆ ಅವನು ಕೂಡ ಆನಂದ್ ಬಿಬಿಶ್ ಜೊತೆ ಸೇರ್ಕೊಂಡಿರ್ತಾನೆ. ವಿಜಯ್ ಇವಾಗ ಕೃಷ್ಣ ಹತ್ರ ಫೋನ್ ಕೇಳ್ತಾನೆ. ಆದ್ರೆ ಅವನು ಕೂಡ ಆನಂದ್ ಗ್ಯಾಂಗ್ ಅಲ್ಲಿ ಇರ್ತಾನೆ. ಇವಾಗ ಕೃಷ್ಣನ್ ಎಲ್ಲಾ ನಿಜ ಹೇಳ್ತಾನೆ. ಈ ಅರುಳ್, ಅನ್ಬು, ಕುಮಾರ್, ಮಣಿಕಂದನ್ ಎಲ್ರು ಬೆಂಗಳೂರಿಂದ ಡ್ರಗ್ಸ್ ತಂದು ಕೇರಳ ಅಲ್ಲಿ ಮಾರ್ತಾ ಇರ್ತಾರೆ. ದುಡ್ಡಿನ ವಿಷಯಕ್ಕೆ ಗಲಾಟೆ ಮಾಡಿಕೊಂಡು ಅರುಳ್ನ ಹಾಕೊಟ್ಟಿರ್ತಾರೆ. ಅರುಳ್ಗೆ ಒಡೆದು ಬಾಯಿ ಬಿಡಿಸೋವಾಗ ಅರುಳ್ ಸತ್ಯನ್ಗೆ ಹೊಡೆದಿರ್ತಾನೆ. ಅದೇ ಕೋಪದಲ್ಲಿ ಅವನಿಗೆ ಚೆನ್ನಾಗಿ ಹೊಡೆದಿರ್ತಾರೆ. ಅವನು ಸತ್ತೋಗಿರ್ತಾನೆ. ಅದಕ್ಕೆ ಅವನ್ ಕೊಲೆ ಕೇಸ್ನ ಮುಚ್ಚಾಕೋಕೆ ದರೋಡೆ ಪ್ಲಾನ್ ಮಾಡ್ತಾರೆ. ಮಿಕ್ಕ 3 ಜನರ ಕೈಲಿ ದರೋಡೆ ಮಾಡಿಸ್ತಾರೆ. ಅವ್ರ 3 ಜನಕ್ಕೂ ಸ್ವಲ್ಪ ದುಡ್ಡು ಕೊಟ್ಟು ತಮಿಳುನಾಡಿಗೆ ಕಳಿಸಿ ಅರುಳ್ನ ಅವರೇ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾರೆ ಅಂತ ಎಲ್ರಿಗೂ ನಂಬಿಸ್ಬೇಕು ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಆ 3 ಜನ ದುಡ್ಡನ್ನ ಸಮಪಾಲು ಮಾಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಈ ಆನಂದ್ ಗ್ಯಾಂಗ್ ಸೇರ್ಕೊಂಡು ಅವರಲ್ಲಿ ಇನ್ನಿಬ್ರನ್ನ ಸಾಯಿಸ್ತಾರೆ. ಒಬ್ಬನ್ನ ಮಾತ್ರ ಬದುಕಿಸಿರ್ತಾರೆ. ಎಲ್ಲ ಕೊಲೆ ಕೇಸ್ ಕುಮಾರ್ ಮೇಲೆ ಬರೋ ಹಾಗೆ ಮಾಡ್ಬೇಕು ಅಂತ 3 ಬಾಡಿಲಿ ಮೊದ್ಲು 2 ಬಾಡಿ ಸಿಗೋ ತರ ಮಾಡ್ತಾರೆ. ಇನ್ನೊಂದ್ ಬಾಡಿ ಸಿಗಲ್ಲ. ಕೊನೆಗೆ ಬದುಕಿದ್ದ ಮಣಿಕಂದನ್ನ ಕೊಲೆ ಮಾಡಿ ಅವನ್ ಬಾಡಿನ ಫ್ರೆಶ್ ಆಗಿ ಸಿಗೋ ತರ ಮಾಡಿ ಬಾಡಿ ಸಿಕ್ಕಿಲ್ದೆ ಇರೋ ಕುಮಾರೇ ಕೊಲೆ ಮಾಡಿರೋದು ಅಂತ ವಿಜಯ್ ನಂಬೋ ಹಾಗೆ ಮಾಡ್ತಾರೆ. ಆದ್ರೆ ಈ ಕುಮಾರ್ ಕೂಡ ಇವಾಗ ಬದುಕಿರಲ್ಲ. ಅವನು ಕೂಡ ಕೊಂದಿರ್ತಾರೆ. ಅವನ್ ಬಾಡಿ ಸಿಕ್ಕಿರಲ್ಲ ಅಷ್ಟೇ. ಇದನ್ನೆಲ್ಲ ಇವಾಗ ಕೃಷ್ಣನ್ ಹೇಳ್ತಾನೆ. ಇದನ್ನ ಕೇಳಿ DYSP ಗೆ ಕಾಲ್ ಮಾಡ್ತೀನಿ ಅಂತ ವಿಜಯ್ ಅವನ್ ಕ್ಯಾಬಿನ್ ಕಡೆ ಹೋದಾಗ ಅವನ್ ಕ್ಯಾಬಿನ್ ಇಂದ ವಿದ್ಯಾ ವಿಜಯ್ಗೆ ಜಾಡ್ ಸೋದಿತಾಳೆ. ಅಂದ್ರೆ ಆ ಗ್ಯಾಂಗ್ ಅಲ್ಲಿ ವಿದ್ಯಾ ಕೂಡ ಇರ್ತಾಳೆ. ಇನ್ನು ಆ ಗ್ಯಾಂಗ್ ಅಲ್ಲಿ ಇಲ್ದೆ ಇರೋದು ಅಂದ್ರೆ ರಮ್ಯಾ ಮತ್ತೆ ಬಾಲನ್ ಮಾತ್ರ. ಇವಾಗ ಎಲ್ಲ ಸೇರಿ ವಿಜಯ್ನ ಕೂಡ ಕೊಲ್ಲೋಕೆ ಅವನ್ ಮೇಲೆ ಹಲ್ಲೆ ಮಾಡ್ತಾರೆ. ಆದ್ರೆ ವಿಜಯ್ ವಾಪಸ್ ಎದ್ದು ಎಲ್ರಿಗೂ ಚೆನ್ನಾಗಿ ಹೊಡಿತಾನೆ. ಈ ಫೈಟ್ ಮಾತ್ರ ಕ್ರೇಜಿ ಆಗಿದೆ. ವಿಜಯ್ಗೂ ತುಂಬಾ ಏಟಾಗುತ್ತೆ. ಆ ಗ್ಯಾಂಗು ಕೂಡ ಸರಿಯಾಗಿ ಹೊಡಿತಾನೆ. ಕಡೆಗೆ ಎಲ್ರಿಗೂ ಹೊಡೆದು ವಿಜಯ್ ಅಲ್ಲೇ ಕೂತ್ಕೊಳ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ DYSP, ವಿದ್ಯಾ, ಬಾಲನ್ ಎಲ್ರು ಬರ್ತಾರೆ. ಡೋರ್ ಹೊಡೆದು ಒಳಗೆ ಬರ್ತಾರೆ. ಅಷ್ಟರಲ್ಲಿ ಅವರಿಗೆ ಎಲ್ಲಾ ನಿಜ ಗೊತ್ತಾಗಿರುತ್ತೆ. ಅವರೆಲ್ಲ ಅಲ್ಲಿಗೆ ಬಂದಿದ್ದಾರೆ ಅಂದ್ರೆ DYSP ಗೆ ಎಲ್ಲಾ ವಿಷಯ ಬಾಲನ್ ಕೈಲಿ ವಿಜಯ್ ಹೇಳ್ಸಿರ್ತಾನೆ ಅನ್ಸುತ್ತೆ. ಎಲ್ಲಾ ಬಂದು ಆನಂದ್, ಬಿಬೀಶ್, ಸತ್ಯನ್, ಕೃಷ್ಣನ್ ಮತ್ತೆ ವಿದ್ಯಾನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ವಿಜಯ್ ಅಲ್ಲೇ ಸ್ಟೇಷನ್ ಮುಂದೆ ಕೂತ್ಕೊಳ್ತಾನೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.